ಶ್ರೀಕೃಷ್ಣನ ತಂಗಿಯಾಗಿ ಅಲ್ಲ, ತ್ರಿಲೋಕ ವಿಜಯ ಪಾರ್ಥನ ಹೆಂಡತಿಯಾಗಿ ಅಲ್ಲ, ಆ ಕೌರವರ ತಲೆಯನ್ನು ಕಡಿದು ಬರ್ತೇನೆ ಎನ್ನುವ ಈ ಅಭಿಮನ್ಯುವಿನ ತಾಯಿಯಾಗಿ ಅಲ್ಲ. ಒಂದು ಸಾರಿ ವಿದ್ಯಮಾನಗಳನ್ನು ಗಮನಿಸಿ ನೋಡಿ. ವಯಸ್ಸಾದ ಕಾಲಕ್ಕೆ ಆಸರೆಯಾಗಬೇಕಿದ್ದ ಮಗ ಮೊಮ್ಮಗನನ್ನು ಕಳೆದುಕೊಂಡು ಹೇಗೆ ದುಃಖಿಸುತ್ತಾ ಇದ್ದಾರೆ. ಇಲ್ಲಿ 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 ರಣಕ್ಷೇತ್ರದಲ್ಲಿ ಸತ್ತು ಬಿದ್ದ ತನ್ನ ಅಣ್ಣನ ಮೇಲೆ ತನ್ನ ತಲೆಯನ್ನು ಇಟ್ಟು ಹೇಗೆ ದುಃಖಿಸುತ್ತಾ ಇದ್ದಾರೆ ನೋಡಿ. ಆ ತಂಗಿಯ ತಲೆಯನ್ನು ಸವರುವುದಕ್ಕೆ ಆ ಅಣ್ಣ ಇಲ್ಲ, ಈ ಪ್ರಪಂಚದಲ್ಲಿ ಇಲ್ಲ. ಮತ್ತೆ ನಮ್ಮ ಸೈನಿಕರು ಜೀವನದ ಆಸೆಯನ್ನು ಬಿಟ್ಟು ಹಗಲು ರಾತ್ರಿ ಯುದ್ಧ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಉತ್ತರಿಸುವವರು ಯಾರಿದ್ದಾರೆ ತಾಯಿ, ಯಾರಿದ್ದಾರೆ? ನೀವು ಯಾಕೆಷ್ಟು ಸಣ್ಣ ಪ್ರಮಾಣದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ? ಒಬ್ಬ ವೀರನ ತಾಯಿಯಾಗಿ ಹಾರೈಸಿ ಜಯವನ್ನು ಪಡೆದು ಬಾ ಅಂತ ನೀವು ಕಳಿಸಬೇಕಾಗಿತ್ತು. ಆದರೆ ಏನಮ್ಮ ಇದು? ಸುರಿವ ಕಂಬನಿಯಂ ಸುರಿವ ಕಂಬನಿಯಂ ಸೆರಗಿಂದರದಿ ಜನನಿಯ ಪಾದಕೇರುತ್ತ ಜನನಿಯ ಪಾದಕೇರುತ್ತ ಪಾರ್ಥನಂದನ ಹೊರಟನಾಗ ಪಾರ್ಥನಂದನ ಹೊರಟನಾಗ